ಈ ವಿಡಿಯೋದಲ್ಲಿ ಕಾಂಕ್ರೀಟ್ ಸ್ಲ್ಯಾಬ್ ನಡೆಯುತ್ತಿರುವಾಗ ಗಮನ ಕೊಡಲೇಬೇಕಾದ ಅಂಶಗಳ ಬಗ್ಗೆ ತಿಳಿಸಿಕೊಡ್ತೇನೆ. ಕಾಂಕ್ರೀಟ್ನ ಗ್ರೇಡ್, ಕಾಂಕ್ರೀಟಿಂಗ್ ನಡೆಯುವಾಗ ವೈಬ್ರೇಟರ್ ಯೂಸ್ ಮಾಡುವ ಬಗ್ಗೆ, ಸೆಂಟರಿಂಗ್ ಟೇಪ್ ಹಾಗೂ ಕವರಿಂಗ್ ಬ್ಲಾಕ್ಸ್ ಯೂಸ್ ಮಾಡುವ ಬಗ್ಗೆ ನಿಮ್ಗೆಲ್ಲ ತಿಳಿದೇ ಇರುತ್ತೆ. ಆದರೆ ಇದರ ಆಚೆಗೂ ಇನ್ನೂ 4-5 ಅಂಶಗಳಿವೆ. ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಗಮನ ಕೊಡಲೇಬೇಕು. ಮೊದಲನೆಯದು ನೀರನ್ನು ಸಿಂಪಡಿಸುವುದು. ಕಾಂಕ್ರೀಟ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಲ್ಲಾ ಸೆಂಟ್ರಿಂಗಿಗೆ ನೀರನ್ನು ಸಿಂಪಡಿಸುವುದು ಅತ್ಯವಶ್ಯಕ. ಇದರಿಂದ ಕಾಂಕ್ರೀಟ್ ನಲ್ಲಿರುವ ತೇವಾಂಶ ಹಾಗೆ ಉಳಿಯುತ್ತದೆ ಮತ್ತು ಒಳ್ಳೆ ಇನಿಷಿಯಲ್ ಸೆಟ್ಟಿಂಗ್ ಆಗುವುದಕ್ಕೆ ಹೆಲ್ಪ್ ಆಗುತ್ತೆ. ಎರಡನೆಯದು ಎಲೆಕ್ಟ್ರಿಕಲ್ ಪೈಪ್ಗಳಿಗೆ ಸ್ಪ್ರಿಂಗ್ ಇನ್ಸ್ಟಾಲೇಷನ್ ಮಾಡುವುದು. ಸ್ಲ್ಯಾಬ್ ಅಲ್ಲಿ ಬರುವ ಎಲ್ಲಾ ಎಲೆಕ್ಟ್ರಿಕಲ್ ಪೈಪ್ ಲೈನ್ಸ್ ಗೆ ನಾವು ಸ್ಪ್ರಿಂಗ್ ಅಳವಡಿಸುವುದರಿಂದ ಎಲೆಕ್ಟ್ರಿಕಲ್ ಪೈಪ್ ಮತ್ತು ಕಾಂಕ್ರೀಟ್ ನ ಮಧ್ಯೆ ಒಳ್ಳೆ ಬಾಂಡಿಂಗ್ ಬರುವುದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮೂರನೆಯದು ಸಿಸಿ ಕ್ಯಾಮೆರಾ ಪಾಯಿಂಟ್ಸ್ ಬಗ್ಗೆ. ನಿಮಗೆ ಅವಶ್ಯಕತೆ ಇರುವ ಸಿಸಿ ಕ್ಯಾಮೆರಾ ಪಾಯಿಂಟ್ಸ್ ಅಥವಾ ಲೊಕೇಶನ್ ನ ಮುಂಚೆಗೆ ನಾವು ಗುರುತು ಮಾಡಿಕೊಂಡು ಸಿಸಿ ಕ್ಯಾಮೆರಾ ಪಾಯಿಂಟ್ಸ್ ಇಂದ ಟಿವಿ ಯೂನಿಟ್ ಗೆ ನಾವು ಸ್ಲ್ಯಾಬ್ ನಲ್ಲಿ ಪೈಪ್ ಹಾಕಿ ಬಿಡುವುದರಿಂದ ಈಸಿಯಾಗಿ ವೈರಿಂಗ್ ಟೈಮ್ ಅಲ್ಲಿ ನಾವು ಸಿಸಿ ಕ್ಯಾಮೆರಾ ಕೇಬಲ್ಸ್ ಗಳನ್ನು ಕೂಡ ರನ್ ಮಾಡಬಹುದು. 4ನೇದು ಮತ್ತು 5ನೇದು ವೆದರ್, ಹವಾಮಾನ ಮತ್ತು ಇನಿಷಿಯಲ್ ಕ್ಯೂರಿಂಗ್ ನ ಬಗ್ಗೆ. ಆದಷ್ಟು ಸ್ಲ್ಯಾಬ್ ಕಾಂಕ್ರೀಟ್ ಅನ್ನು ಬಿಸಿಲಿನ ಸಮಯ ಅಥವಾ ಹಾಟ್ ವೆದರ್ ನಲ್ಲಿ ಮಾಡುವುದನ್ನು ಅವಾಯ್ಡ್ ಮಾಡಿ. ಇನ್ ಕೇಸ್ ಹಾಟ್ ವೆದರ್ ಅಲ್ಲಿ ಕಾಂಕ್ರೀಟಿಂಗ್ ಮಾಡಿದ್ದೇ ಆದಲ್ಲಿ ಕಾಂಕ್ರೀಟ್ ನಲ್ಲಿರುವಂತಹ ತೇವಾಂಶ ಅಥವಾ ವಾಟರ್ ಕಂಟೆಂಟ್ ಲಾಸ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಆದ್ದರಿಂದ ಇನಿಷಿಯಲ್ ಅಲ್ಲಿ ಕ್ಯೂರಿಂಗ್ ಮಾಡುತ್ತಾ ಬನ್ನಿ. ಹಾಫ್ ಅನ್ ಅವರ್ ಟು 1 ಅವರ್ ಗ್ಯಾಪ್ ಅಲ್ಲಿ ನೀವು ನೀರನ್ನು ಸಿಂಪಡಿಸುತ್ತಾ ಬಂದರೆ ಇನಿಷಿಯಲ್ ಕಾಂಕ್ರೀಟ್ ಸೆಟ್ ಆಗಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದರಿಂದ ಇನಿಷಿಯಲ್ ಡೆವಲಪ್ ಆಗೋ ಕ್ರ್ಯಾಕ್ಸ್ ಗಳನ್ನು ಅವಾಯ್ಡ್ ಮಾಡಬಹುದು. ಧನ್ಯವಾದಗಳು.